ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ಗೆ ಸಿ ಎಮ್ ಆದಮೇಲೆ ರೈತರು ಭೂಮಿ ಹೊಡೆಯೋವಂಥ ಒಂದು ಯೋಜನೆ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಬಿಡದಿ ಟೌನ್ಶಿಪ್ ಬಗ್ಗೆನೇ ಮಾತಾಡೋದಕ್ಕೆ ಭಾನುವಾರ ಹಬ್ಬದ ಶುಭಾಶಯಗಳು. ಬಾಡೂಟ ತಿನ್ನೋರಿಗೆ ತುಂಬ ಇದು ಸುದಿನ, ಅಂದರೆ ಗ್ರಾಂಟೆಡ್ ವಾರ. ಶ್ರೀಕೃಷ್ಣ ಪರಮಾತ್ಮನ ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣ ತನ್ನ ಒಂದು ಚಾಣಾಕ್ಷತನದಿಂದ ಹೆಂಗೆ ಮಹಾಭಾರತದಲ್ಲಿ ಪಾಂಡವರಿಗೆ ಗೆಲುವು ತಂದುಕೊಟ್ಟ, ಅದೇ ರೀತಿ ಇಲ್ಲಿ ಈ ಸರ್ಕಾರನ ಒದ್ದೋಡಿಸ್ಲಿ ಅಂತ ಹೇಳ್ತಾ ಆ್ಯಸ್ ಯೂಶುವಲ್. ಸ್ನೇಹಿತರೆ, ಬಿಡದಿ ಟೌನ್ಶಿಪ್ಪು ಕುಮಾರಸ್ವಾಮಿ ಎಂಟ್ರಿ. ವಿರೋಧ ಪಕ್ಷ ಮತ್ತು ಎಲ್ಲರಿಗಳಿಗೂ ನಡ್ಕ. ತರಲೆ ನಂಬರ್ 5 or 6 ಗೊತ್ತಿಲ್ಲ, ಎಂ ಬಿ ಪಾಟೀಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ, 100 ಎಕರೆ ಇದೆ, ಆಮೇಲೆ ವಿಷಾದ ಪಡ್ತೀನಿ ಅದು ಇದು ಅಂತ ತಲಾರ್ಟೆ ಥರ ಒಬ್ಬ ಮಂತ್ರಿ ಥರ ನಡ್ಕೋಬೇಕು. ಇಲ್ಲ 100 ಎಕರೆ ಇದೆ ಅಂತ ಹೇಳಿದ್ಮೇಲೆ ಅದಕ್ಕೆ ಪಾಣಿ ಏನಾರ ಕೊಡಬೇಕು. ಇಲ್ಲ ಆಸ್ತಿ ನೀನೇ ಇದೆಯಲ್ಲಪ್ಪ ಮಂತ್ರಿ, ತರಲೆ ಎಂ ಬಿ ಪಾಟೀಲ. ಈಗ ಎಂ ಬಿ ಪಾಟೀಲ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟವನೆ, ದಪ್ಪಗಿರೋ ದಡಿಯ ಎಂ ಬಿ ಪಾಟೀಲ. ಏನಂತ, ಕುಮಾರಸ್ವಾಮಿಗೆ ಶಿವು ಸಿ ಎಮ್ ಆದಮೇಲೆ ನಮ್ಮ ಸಿ ಡಿ ಶಿವು ಅವರು ಸಿ ಎಮ್ ಆದ್ರಲ್ಲ ಕರ್ನಾಟಕ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಾದ್ರಲ್ಲ ಕರ್ನಾಟಕಕ್ಕೆ, ಆವಾಗಿಂದ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಬಂದಿದೆ ರೈತರ ಬಗ್ಗೆ ಅಂತ. ಅಯ್ಯೋ ನನ್ನ ಮಗನೇ ಅಂತ ಬೈಯಲ್ಲ, ದಡಿಯ ಎಂ ಬಿ ಪಾಟೀಲ ಅಂತಲೂ ಹೇಳಲ್ಲ, ದಪ್ಪಗಿರೋ ಎಂ ಬಿ ಪಾಟೀಲ. ಕೇಳಿಲ್ಲಿ, ರೈತರು ಅಂದರೆ ಕುಮಾರಸ್ವಾಮಿಯವರು ಅಂದರೆ ರೈತರು, ಆಯಿತಾ? ರೈತನಿಗೆ ಆಲ್ಟರ್ನೇಟಿವ್ ನಾಯಕರು ಅಂತ ಅಲ್ಲ, ರೈತರಲ್ಲಿ ಅವರು ಒಬ್ಬರು, ನಾವೆಲ್ಲ ರೈತರುಗಳು. ಹಂಗೆ ಅವರು ಕೂಡ ರೈತರು. ಕಾಳಜಿ ಎನಿ ಟೈಮ್ ಇರುತ್ತೆ ಕಣಪ್ಪ. ನೀನು ಯಾಕೆ ಮತ್ತೆ ಮುಖ್ಯಮಂತ್ರಿ ಆದ ತಕ್ಷಣ ಏನು ಬಿಡದಿ ಟೌನ್ಶಿಪ್ಗೆ ಇದು ಮಾಡ್ದೆ? ಸಿದ್ದರಾಮುಲ್ಲಾ ಖಾನ್ ಇದ್ದಾಗಲೇ ಮಾಡ್ಬೋದಿತ್ತಲ್ಲಪ್ಪ, ಯಾಕೆ ಅವಾಗ ನೀವು ನೋಟಿಫಿಕೇಷನ್ ಮಾಡಲಿಲ್ಲ? ನೋಟಿಫಿಕೇಷನ್ ನೀವು ಅವಾಗ ಮಾಡಿದ್ರೂ ಕೂಡ ಕುಮಾರಸ್ವಾಮಿ ಇದೇ ರೀತಿ ಹೋರಾಡ್ತಿದ್ರು. ಹಂಗಾಗಿ ನಿನ್ನ ಒಂದು ಮಂತ್ರಿ ಆಗೋದಕ್ಕೆ ಅನ್ಫಿಟ್ ನೀನು. ಅದೇನು ನೀನು ಜಲಸಂಪನ್ಮೂಲ ಮಾಡಿ ಆ ಯೋಜನೆ ಯಾವುದೋ ಅದು ಇನ್ನೂ ಮುಗ್ದಿಲ್ಲ, ನಿನ್ನ ಕಾಲದಲ್ಲಿ ಶುರುವಾದಂಥ ಒಂದು ಯೋಜನೆ, ಎತ್ತಿನ ಹೊಳೆ ಯೋಜನೆ ಇನ್ನೂ ಮಾಡ್ತಾನೆ ಅವರೇ. ಅಂಥ ಒಬ್ಬ ಅಯೋಗ್ಯ ಮಂತ್ರಿ ನಿನ್ನ ಮಾಡಿರೋ ಟೈಮಲ್ಲೆಲ್ಲ ಯೋಜನೆಗಳು ಈ ಥರ. ನೀನು ಸ್ಟೇಟ್ಮೆಂಟ್ ಕೊಡಬೇಕು. ನಿನ್ನ ಯೋಗ್ಯತೆಗೆ ಫಸ್ಟು ನೀನು ಬೃಹತ್ ಕೈಗಾರಿಕೆ ಆಗಿದೆಯಲ್ಲ, ಇಂಡಸ್ಟ್ರಿನ ತಗೋಬಾ, ಇಂಡಸ್ಟ್ರಿಗಳನ್ನ ಮುಚ್ಚಿದ್ಯಾ ನೀನು. ಅಂಥ ಒಬ್ಬ ಅಯೋಗ್ಯ ಸಚಿವ ನೀನು ಕುಮಾರಸ್ವಾಮಿ ಅವ್ರದ್ದು ರೈತರು ಇಂಟ್ರೆಸ್ಟ್ ಬಗ್ಗೆ ಮಾತಾಡಬೇಕು. ನಿಮ್ಮ ಯೋಗ್ಯತೆಗೆ ನೀವು ಗಂಡಸ್ರೇ ಆದರೆ, ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿದ್ರಲ್ಲ 2006ರಲ್ಲಿ, ಮಾಡ್ರಯ್ಯ ನೀವು ನಿಜವಾಗ್ಲೂ ಗಂಡಸಾದರೆ, ರಾಜಕೀಯ ಗಂಡಸ್ತನ ಅನ್ನೋದಿದ್ರೆ ಮಾಡಿ. ಅದೆಲ್ಲ ಆಗದೆ ಇರೋ ಕೆಲಸ. ನೀವು ಗಂಡಸರು ಅಲ್ಲ, ಹೆಂಗಸರು ಅಲ್ಲ, ಕೊಟ್ಟ ಕುದುರೆ ನೇರದವನು ಧೀರನೂ ಅಲ್ಲ, ವೀರನೂ ಅಲ್ಲ, ಗಂಡಸು ಅಲ್ಲ, ಹೆಂಗಸು ಅಲ್ಲ. ಅಂಥ ಸರ್ಕಾರ ಕರ್ನಾಟಕದ ಜನತೆ ಬೈ ಚಾನ್ಸ್ ಆಗಿ ಪೀಪಲ್ ಚಾಯ್ಸ್ ಆಗಿ ಬಂದುಬಿಟ್ಟಿದೆ. ಆಮೇಲೆ ಇನ್ನೊಬ್ಬ ಹೇಳ್ತಾನೆ, ಪ್ರಿಯಾಂಕಾ ಖರ್ಗೆ ಒಕ್ಕಲಿಗರ ಮುಖ್ಯಮಂತ್ರಿ ಅಂತ. ಡಿ ಕೆ ಶಿವಕುಮಾರ್ ಆದಮೇಲೆ ಈಗ ಅಸ್ತಿತ್ವದ ಪ್ರಶ್ನೆ ಹಂಗೆ ಹಿಂಗೆ ಅಂತ. ಪ್ರಿಯಾಂಕಾ ಖರ್ಗೆ, ಪ್ರಿಯಾಂಕಾ ನೀನು ಗೃಹ ಸಚಿವ ಆಗೋದಕ್ಕೆ ಅನ್ಫಿಟ್ಟು. ನೀನು ಗೃಹ ಸಚಿವ ಅಂತ ಅದೇನು ಅಂತ ಕೊಟ್ಟವರೋ ಗೊತ್ತಿಲ್ಲ ನಿಮ್ಮ ಅಪ್ಪನ ಇದರಲ್ಲಿ. ನೀನೊಬ್ಬ SC, ನೀನೊಬ್ಬ ದಲಿತ ಅಂತ ಆಗಿರೋದು ಜನರಲ್ ಮೆರಿಟಲ್ಲಿ ಬಂದಾಗು, ಆಯಿತಾ? ಅಯೋಗ್ಯನ ಥರ ಮಾತಾಡಬೇಡ ನೀನು, ಆಯಿತಾ? ಇದೇ 89ರಲ್ಲಿ 2 ಸೀಟ್ ಬಂದಾಗಲೂ ಮತ್ತೆ ಪುಟಿದೆದ್ದು ದೇವೇಗೌಡರು ಮುಖ್ಯಮಂತ್ರಿನೇ ಆದರು, ಪ್ರಧಾನಮಂತ್ರಿನೂ ಆದರು. ನಿನ್ನ ಥರ ಬಕೆಟ್ ಇಟ್ಕೊಂಡು ನಿಮ್ಮ ಅಪ್ಪನ ಹೆಸ್ರು ಹೇಳ್ಕೊಂಡು SC ಕೋಟಾದಲ್ಲಿ ಆಗಿಲ್ಲ ಕಣಪ್ಪ. ನಾವು ಯಾರು ಜನರಲ್ ಮೆರಿಟಲ್ಲಿ ಬಂದಿದ್ದೀವಿ, ಒಕ್ಕಲಿಗ ಜನಾಂಗದ ಆಶೀರ್ವಾದ ಜೊತೆಗೆ ಇತರರ ಜನಾಂಗದ ಆಶೀರ್ವಾದದಿಂದ ಆಗಿದ್ದೀವಿ. ನೀನು ಅಂದರೆ ದಲಿತ ಅಂತ ಹೇಳಿಸ್ಬಿಡು. ಮತ್ತು ನಿನ್ನ ಯೋಗ್ಯತೆಗೆ ಬೈ ಚಾನ್ಸಾಗಿ ಆಗಿದೆಯಾ, ಆಯಿತಾ? ಶಿವಕುಮಾರ್ ಆದರೆ ನಮ್ಮ ಅಸ್ತಿತ್ವಕ್ಕೆ ಏನಪ್ಪ ಅದಕ್ಕೆ? ಶಿವಕುಮಾರ್ ಆಗಲಿ ಇನ್ನೊಬ್ಬ ಆಗಲಿ, ನೀವು ಮಾಡ್ತಿದ್ಯಲ್ಲ ಪ್ರಾಜೆಕ್ಟು, ಅದು ರೈತರು ಒಪ್ಪಿಗೆ ಇಲ್ಲದೆ ನೀನು ಮಾಡ್ಬಿಡ ನೋಡೋಣ. ನೀನೇ ಹೇಳಿದ್ಯಾ ಸ್ಟೇಟ್ಮೆಂಟು, ಮತ್ತು ಇವತ್ತು ಉಲ್ಟಾ ಹೊಡಿತೀಯಲ್ಲ. ಅಂಥ ಅಯೋಗ್ಯ ಗೃಹ ಸಚಿವ ನೀನು. ಆದ್ದರಿಂದ ನೀನು ಮಂತ್ರಿ ಆಗೋದಕ್ಕೆ ಅನ್ಫಿಟ್ಟು. ಸ್ನೇಹಿತರೆ, ಈ ಥರ ಹೇಳ್ತಾರೆ ಯಾಕೆಂದರೆ ಕುಮಾರಸ್ವಾಮಿ ಅವರು ನೆನ್ನೆ ಕೊಟ್ಟ ಮೇಲೆ ಇನ್ನೂ ವೇಗ ಪಡ್ಕೊಂಡಿದೆ ಬಿಡದಿ ಟೌನ್ಶಿಪ್ಪು. ಆವಾಗ ಇಂಥ ತರ್ಲೆಸ್ ಆಫ್ ಟೌನ್ಶಿಪ್ಪಲ್ಲಿ ಈ ಥರ ಮಾತುಗಳು ಬರ್ತಾ ಇರುತ್ತೆ. ಈ ಥರ ಮಾತುಗಳನ್ನ ಇನ್ನೂ 10 ಹಲವು ಹೇಳ್ತೀನಿ. ಆ್ಯಸ್ ಯೂಶುವಲ್ ಎಂದಿನಂತೆ ಭಾನುವಾರ ನಿಮ್ಮ ಮುಂದೆ ಹಾಜರಾಗಿ ಈ ವಿಷಯಗಳನ್ನ ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ. ಮತ್ತು ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಿಮ್ಮ ಮುಂದೆ ಹಾಜರಾಗಿರ್ತೀನಿ ಆ್ಯಸ್ ಯೂಶುವಲ್ ಆಗಿ. ಅಲ್ಲಿವರೆಗೆ ನಮಸ್ಕಾರ.